ಅಂತ ಅಂದ್ಬಿಟ್ಟು ಈ ಮನೆಗೆ ಬಂದಮೇಲೆ ಒಂದಷ್ಟು ವಿಷಯಗಳು ಗೊತ್ತಾಯಿತು. ಸ್ವಲ್ಪ ಅಟ್ರಾಕ್ಟ್ ಆಗ್ತಿದ್ದಾನೆ, ನಾನು ಅವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ, ಇವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು. ಸರಿ, ನನಗೆ ಹುಷಾರಿಲ್ಲ ಅಂತ ಅಂದರೆ ಬಂದು ದುಡ್ಡಿಸ್ಕೊಂಡು ಹೋಗೋಂಥವು ನೀನು, ಹುಷಾರಿಲ್ಲ ಅಂತ ಬೆಡ್ ಮೇಲೆ ಮಲಗಿದ್ರು, ಅವ್ರನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಿಂತಿದ್ಯಾ ಅಂತ ಅಂದೆ. ಅಷ್ಟೇ, ಅಷ್ಟಕ್ಕೇ ಬ್ರೇಕಪ್ ಅಂದರೆ ಬ್ರೇಕಪ್ಪು, ನನಗೂ ನಿಂಗೂ ಸರಿ ಹೋಗ್ತಾ ಇಲ್ಲ, ನಿನಗೆ ನಾನು ಟೈಮ್ ಕೊಡೋದ್ರಿಂದ ನಿನ್ನಿಂದ ನನಗೆ ದುಡ್ಡು ಬರೋಲ್ಲ, ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ಬ್ರೇಕಪ್ ಅಂದಮೇಲೆ ಬ್ರೇಕಪ್ ಅಂತ ಹೇಳಿ ಹೋಗಿದ್ದು ಮಾರ್ಚ್ 31ನೇ ತಾರೀಕು. ಅವಾಗ್ಲಿಂದ ನಡೀತಿರೋ ಜಗಳ ಇದು. ಇವತ್ತು ನಡೆದು ಇವತ್ತು ಕಂಪ್ಲೇಂಟ್ ಕೊಟ್ಟಿರೋ ಮ್ಯಾಟ್ರೇ ಅಲ್ಲ ಇದು. ಅವತ್ತಿಂದನೂ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನೀನು ನನಗೆ ಹೆಂಗೆ ಮೋಸ ಮಾಡ್ತೀಯ, ನಾನು ಪ್ಲೇ ಗ್ರೌಂಡ್ ಅಲ್ಲ, ನಾನು ಆಟ ಆಡ್ಬಿಟ್ಟು ಹೋಗೋಕೆ ನನ್ನ ಜೀವನದಲ್ಲಿ ಈ ಥರ ಎಲ್ಲ ಹೇಳಿ ಅವತ್ತಿಂದ ಕಂಪ್ಲೇಂಟ್ಗೆ ಹೋಗಬೇಕಾಗಿರೋದು. ಒಂದಷ್ಟು ಜನಕ್ಕೆಲ್ಲ ಗೊತ್ತಾಗಿ ಅವತ್ತು ಸಿನಿಮಾ ಟೀಮ್ ಜೊತೆಗೂ ಮಾತಾಡಿ ಕಂಪ್ಲೇಂಟ್ ಕೊಡೋದು ಸ್ವಲ್ಪ ಹಾಗೆ ನಿಂತಿತ್ತು. ಈಗ ಅವನಿಂದನೇ ನನಗೆ ಸ್ಟ್ರೆಸ್ ಓವರ್ ಆಗಿ ಹಾಸ್ಪಿಟಲೈಸ್ ಆಗಿ 1 ಮಂತ್ ಆದಮೇಲೆ ನಾನು ಡಿಸ್ಚಾರ್ಜ್ ಆಗಿ ಮಂಗಳವಾರ ಸಂಜೆ ನಾನು ಬಂದಿದ್ದು. ಇವನು ಶುಕ್ರವಾರ ನಾನು ಮಿಡ್ ನೈಟ್ ಅಂದರೆ ಶನಿವಾರ ಬೆಳಗಿನ ಜಾವ 12:30 ಮನೆಗೆ ಬಂದು ಬಾಗಿಲು ತೆಗಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅವ್ನು ನಾಟಕ ಆಡ್ತಾನೋ ಇನ್ನೊಂದು ಆಡ್ತಾನೋ ಏನು ಮಾಡ್ತಾನೋ, ನನ್ನೊಳಗಡೆ ಆ ಪ್ರೀತಿ ಇತ್ತಲ್ವ. ಯಾಕೆಂದರೆ ನಿಜವಾಗ್ಲೂ ನಾನು ಅವನ್ನ ಅಪ್ಪ ಅಮ್ಮನಿಗಿಂತನೂ ಹೆಚ್ಚಾಗಿ ನಂಬಿದ್ದೆ. ಈಗ ಅವ್ನು ಬಿಡ್ತೀನಿ ಅಂತ ಅಂದಾಗಲೂ ಅಪ್ಪ ಅಮ್ಮ ಕಳ್ಕೊಂಡಾಗ್ಲೂ ಅಷ್ಟು ನೋವಾಗಿರಲಿಲ್ಲ. ಅಷ್ಟು ನೋವು ನನಗೆ. ಅವ್ನು ಬ್ರೇಕಪ್ ಅಂತ ಹೋದರೆ ಅವ್ನ ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ಹೊರಗಡೆ ಹೋಗ್ತಿರ್ತಾನೆ, ಗಂಡಸಲ್ವ ಅವನು, ಎಲ್ಲೆಲ್ಲ ಸುತ್ತಾಡ್ತಿರ್ತಾನೆ, ಮರ್ತು ಬಿಡ್ತಾನೆ. ನಾನು ಏನೇ ಕೆಲಸ ಮಾಡ್ಕೊಂಡು ಮನೆಗೆ ವಾಪಸ್ ಬಂದಾಗ 4 ಗೋಡೆ ಮಧ್ಯೆ ಇರ್ತೀನಿ. ನನಗೆ ಕಾಡುತ್ತೀವೆಲ್ಲ. ಇಷ್ಟೆಲ್ಲ ಇರೋನು ಒಂದು ಹೆಣ್ಣನ್ನು ಮುಟ್ಟಬೇಕಾದ್ರೆ ನೀನು ಯೋಚನೆ ಮಾಡಬೇಕಾಗಿತ್ತು, ನಾನು ಅವಳನ್ನ ಮುಟ್ಟಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಈಗ ನೀನು ಈ ಥರ ಎಲ್ಲ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ, ಎಲ್ರಿಗೂ ವಿಷಯ ಹೇಳ್ತೀನಿ ಅಂದ್ಬಿಟ್ಟು ಫಸ್ಟ್ ಅವ್ನ ಹೆಂಡತಿಗೆ ಫೋನ್ ಮಾಡಿ ನಾನೇ ಹೇಳಿದೆ, ಇರೋ ವಿಷಯ ಎಲ್ಲ ಹೇಳಿದೆ. ನೀವು ಅವತ್ತೇ ಹೇಳ್ಬೇಕಾಗಿತ್ತು. ಇಲ್ಲ ನಿನ್ಗೆ ಹೇಳ್ತೀನಿ ಅಂದಾಗೆಲ್ಲ ನಾಯಿಗೆ ಹೊಡೆದಂಗೆ ಹೊಡಿತಿದ್ದ ನನಗೆ, ಇಲ್ಲ ಕೊಲೆ ಬೆದರಿಕೆ ಆಗ್ತಿದ್ದ, ಇಲ್ಲ ಅವ್ರನ್ನೇ ಕೊಂದು ಬಿಡ್ತೀನಿ ಅಂತ ಹೇಳ್ತಿದ್ದ, ನಾನು ಹೆಂಗೆ ಹೇಳಲಿ ಅಂತ ಹೇಳಿದೆ. ಆಮೇಲೆ ಒಂದಷ್ಟು ಜನಕ್ಕೆ ನಾನು ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದೆ. ಅವರು ಕೂಡ ಬಾಮನು ಕೂತ್ಕೊ ಮಾತಾಡೋಣ ಅಂತ ಅವರು ಕರೆದ್ರು. ಅವನು ಅದಕ್ಕೂ ಅವಳೇನು ಮಾಡ್ಕೊತಾಳ ಮಾಡ್ಕೊಳ್ಳಿ, 6 ತಿಂಗಳು ತಾನೇ ಜೈಲಿಗೆ ಹೋಗಿ ಬರ್ತೀನಿ ಈ ಥರ ಮಾತಾಡ್ದ. ಸಿನಿಮಾ ಮೇಲೆ ಪ್ರೀತಿ ಇರೋನು, ಸಿನಿಮಾನ ಪ್ರೀತಿಸೋನು ಈ ಒಂದು ಟೈಮಲ್ಲಿ ಅವನು ನಂಗೆ ನಾಟಕ ಆಡೋಕ್ಕೆ ಬರಲಿಲ್ಲ, ಅದಕ್ಕೆ ಇದ್ದಿದ್ದ ನಾಟಕ ಆಡೋಕ್ಕೆ ಬರಲಿಲ್ಲ ಅಂತಲ್ಲ, ನಿನ್ನ ವಿಷಯಗಳು ನನಗೆ ಗೊತ್ತಾಯಿತು, ಇವಳು ಪ್ರಶ್ನೆ ಮಾಡ್ತಾಳೆ ಅಂತ ನೀನು ಬ್ರೇಕಪ್ ಅಂತ ಹೋಗಿದ್ದು. ಇಷ್ಟು ದಿನ ಚೆನ್ನಾಗಿದ್ದಿದ್ದು, ಇನ್ನು 2 ತಿಂಗಳು ನಿನ್ನ ಸಿನಿಮಾ ರಿಲೀಸ್ ಆಗೋವರೆಗೂ ನಿನಗೆ ಕಷ್ಟ ಆಗ್ಬಿಡ್ತಿತ್ತಾ? ಮ್ಯಾಟ್ರ್ ಅದಲ್ಲ, ನಿನ್ನ ವಿಷಯಗಳು ನನಗೆ ಗೊತ್ತಾಗ್ತಾ ಹೋಯ್ತು. ಆ ಒಂದು ಕಾರಣನೇ ಇವಳನ್ನ ಫೇಸ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನನ್ನು ಬ್ರೇಕಪ್ ಅಂತ ಹೋಗಿದ್ದು. ಅದಕ್ಕೆ ಇಷ್ಟೆಲ್ಲ ಕಂಪ್ಲೇಂಟು ಅದು ಇದು ಅಂತ ಹೋಗಿದ್ದು. ಬಟ್ ಆದರೂ ಈಗ ಶನಿವಾರ ಏನಿದೆ ಅವತ್ತು ಬಂದು ಬಲವಂತವಾಗಿ ಹುಷಾರಿದ್ದೆ. ನಾನು ಬರೀ ಹಣ್ಣುಗಳು ತಿನ್ಕೊಂಡಿದ್ದೆ, ಊಟನೂ ಕೂಡ ಸರಿಯಾಗಿ ತಿನ್ನೋಕ್ಕಾಗ್ತಿರಲಿಲ್ಲ, ಅಷ್ಟು ಹೊಟ್ಟೆ ಉರಿ ಆ ಥರ ಎಲ್ಲ ಇತ್ತು. ಅಂಥೇಳಿ ಸ್ವಿಚ್ ಆಫ್ ಮಾಡಿ ಬಲವಂತವಾಗಿ ನನಗೆ ಎಣ್ಣೆ ಕುಡಿಸಿ ಪ್ರಜ್ಞೆ ತಪ್ಪ ಥರ ಮಾಡಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿ ಅದ್ರ ಖಾಸಗಿ ವಿಡಿಯೋನ ಮಾಡ್ಕೊಂಡು ಹೋಗ್ತಾನೆ. ಈ ಒಂದು ಟೈಮಲ್ಲಿ ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತಂದರೆ ನಾನು ಅವ್ನ ಸಿನಿಮಾ ಮುಗಿಯೋವರೆಗೂ ಅಂತ ಕಾಯಿಲ್ಲ, ಆಗಲ್ಲ. ನಾನು ಈಗಲೇ ಕಂಪ್ಲೇಂಟ್ ಕೊಡಬೇಕು. ಅದನ್ನು ಕಂಪ್ಲೇಂಟ್ ಆಗಿ ಅವನಿಗೆ ಹೇಳ್ದೆ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.